त्रैगुण्यवर्जितमजं विभुमाद्यमीशं वन्दे भवघ्नमरातुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां। हरिः ओम्। चूर् ಹಿಂದೆ ಹೋಗಿ ಶ್ಲೋಕ देवं नारायणं नत्वा सर्वदोषविवर्जितं नारायण परिपूर्णं गुरुंश्चान् गीतार्थं वक्ष्यामि लेशतः समस्तु गुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। ಅವ್ಯಕ್ತದ ಉಪಾಸನೆ ಮುಖ್ಯವೋ, ಪುರುಷೋತ್ತಮನ ಉಪಾಸನೆ ಮುಖ್ಯವೋ? ಈರುವರು ಕೂಡ ನಿತ್ಯ ಮುಕ್ತರಾದ್ರಿಂದ ಯಾರಲ್ಲಿ ಬಿಡುಗಡೆಯ ದಾರಿ ಸ್ಪಷ್ಟವಾಗಿದೆಯೋ ಅವ್ರ ಹತ್ರ ಕೇಳಬೇಕು. ಅವ್ಯಕ್ತ ತತ್ವವಾಗಿರುವಂತಹ ಲಕ್ಷ್ಮಿಯಿಂದಲೂ ಕೂಡ ಬಯಸಿದ ಅಪೇಕ್ಷೆಗಳೆಲ್ಲ ಈಡೇರುತ್ತೆ. ಆದ್ರಿಂದ ಆ ಉಪಾಸನೆ ಅನ್ನೋದು ಮೋಕ್ಷ ಸಾಧನ ಆಗುವುದಿಲ್ವೋ? ಯಾಕೆಂದ್ರೆ ಅವಳ ಉಪಾಸನೆ ಮಾಡಿದಾಗ್ಲೂ ಬಿಡುಗಡೆಯ ದಾರಿಯ ಕುರಿತಾದ ಮಾತುಗಳು ಸ್ಪಷ್ಟವಾಗಿದೆ. ಸ್ವಲ್ಪ ಮುಂದೆ ಹೋಗೋಣ. ಶ್ರಿಯಂ ವಸಾನ ಅಮೃತತ್ವಮಾಯನ್ ಯೇ ಶ್ರಿಯಂ ವಸಾನಾಹ ತೇ ಅಮೃತತ್ವಂ ಆಯನ್. ಅವರು ಬಿಡುಗಡೆಯನ್ನ, ಅಮೃತತ್ವ ಅಂದ್ರೆ ಮೋಕ್ಷ, ಆಯನ್ ಅಂದ್ರೆ ಹೊಂದಿದ್ರು. ಭವಂತಿ ಸ್ವಲ್ಪ ಹಿಂದೆ ಹೋಗಿ. ಚೂರ್ ಹಿಂದೆ. ಸಾಕು. ಭವಂತಿ ಸತ್ಯ ಸಮಿತಾ ಮಿಥಃ ಸತ್ಯ ಭವಂತಿ. ಇಲ್ಲಿಯೂ ಕೂಡ ಸಂತೋಷವಾಗಿ ಅವನು ಸತ್ಯವಾದ ಬದುಕನ್ನ, ಅಂದ್ರೆ ಸೌಖ್ಯದ ಬದುಕನ್ನ ಪ್ರಾಮಾಣಿಕವಾಗಿ ಉಣ್ತಾನೆ. ಅಲ್ಲಿಯೂ ಕೂಡ ಬಿಡುಗಡೆಯ ದಾರಿಯನ್ನು ಹೊಂದಿ ಸಂತೋಷವನ್ನ, ತನ್ನ ನಿಜವಾದ ಅನುಭವವನ್ನ ಪಡೀತಾನೆ. ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತಂ ಮೃತ್ಯು ಮುಖಾತ್ ಪ್ರಮುಚ್ಯತೆ. ಇದು ಕೂಡ ಮಹತಃ ಪರಂ ಧ್ರುವಂ ಅನ್ನುವ ಮಾತುಗಳ ಮೂಲಕ ಅದು ಅನಾದಿಯಾದ ತತ್ವ, ಕೊನೆಯಿಲ್ಲದ ತತ್ವ. ಯಾಕೆ ಈ ಮಾತು ಬಂತು ಅಂದ್ರೆ, ಯಾವುದಕ್ಕೆ ಸ್ವತಃ ನಾಶ ಇದೆಯೋ, ಯಾವುದಕ್ಕೆ ಸ್ವತಃ ಹುಟ್ಟಿದೆಯೋ ಅದೇನು ನಮ್ಮ ನಾಶ ಹುಟ್ಟುಗಳನ್ನ ಕಳೆದೀತು. ಆದ್ರೆ ಈ ಅವ್ಯಕ್ತ ತತ್ವ ಅನಾದಿ ಅನಂತ ಮತ್ತು ಮಹತಃ ಪರಂ, ಇದು ಅವ್ಯಕ್ತವೇ ಅಂತ ಹೇಗೆ ಗೊತ್ತಾಯ್ತು ಅಂದ್ರೆ, ಮಹತ್ತಿಗಿಂತ ಮೇಲಿನದ್ದು ಅಂತ ಇದೆ. ಸರಿ, ಅದರ ಅಧಿಕಾರ ಆದ್ರೂ ನಷ್ಟ ಆಗ್ಬೋದಲ್ವಾ ಅಂದ್ರೆ, ಧ್ರುವಂ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತಂ ಮೃತ್ಯು ಮುಖಾತ್ ಪ್ರಮುಚ್ಯತೆ. ಯಾರು ಈ ಅಕ್ಷರ ತತ್ವವನ್ನ ಶರಣಾಗ್ತಾನೋ ಅವನು ಮೃತ್ಯು ಮುಖಾತ್, ಸಂಸಾರದ ದವಡೆಯಿಂದ ಪಾರಾಗ್ತಾನೆ. ಅವ್ಯಕ್ತಂಚ ಮಹತಃ ಪರಂ, ಈ ಅವ್ಯಕ್ತ ಯಾವುದು ಅಂದ್ರೆ ಮಹತ್ ತತ್ವಕ್ಕಿಂತ, ಚತುರ್ಮುಖ ತತ್ವಕ್ಕಿಂತ ಮೇಲಿನದ್ದು. ಮಹತಃ ಪರಂ ಅವ್ಯಕ್ತಂ ಇತ್ಯುಕ್ತ ಪರಾಮರ್ಶೋಕ್ತೆ ಉಪಪತ್ತೇ. ಇಲ್ಲಿ ಅವ್ಯಕ್ತ ಅಂದ್ರೆ ಇನ್ಯಾವುದೋ ಒಂದು ತತ್ವವನ್ನು ಹೇಳಬೇಕಾಗಿಲ್ಲ, ಸ್ವತಃ ಅವ್ಯಕ್ತ ತತ್ವ ಅಂತ ಲಕ್ಷ್ಮಿಯನ್ನೇ ಇಲ್ಲಿ ನಿರೂಪಣೆ ಮಾಡಿದ್ದು ಅಂತ ಹೇಳಿ, ಉಪಾಸ್ಯತಾಂ ಶ್ರಿಯಮವ್ಯಕ್ತ ಸಂಜ್ಞಾಂ ಭಕ್ತ್ಯಾ ಮರ್ತ್ಯೋ ಮುಚ್ಯತೆ ಸರ್ವಬಂಧೈ. ಇದು ಸಾಮವೇದ ಅಗ್ನಿವೇಶ್ಯ ಶಾಖೆಯಲ್ಲಿ ಬಂದ ಮಾತು. ಆಗ್ನಿವೇಶ ಶಾಖೆಯಲ್ಲಿ ಶ್ರೀಯ ಉಪಾಸನೆಯ ಬಗ್ಗೆ ಮಹತ್ವದ ಅನೇಕ ಮಾತುಗಳನ್ನ ಹೇಳ್ತಾ, ಅದರಲ್ಲಿ ತಾಂ ಶ್ರಿಯಂ
ಅವ್ಯಕ್ತ ಸಂಜ್ಞಾಂ ಉಪಾಸ್ಯ. ನಿಮ್ಗೆ ಅವ್ಯಕ್ತ ಅಂದ್ರೆ ಶ್ರೀ ಅನ್ನೋದು ತಲೆಯಲ್ಲಿ ಉಳಿಲಿಲ್ಲ ಅಂದ್ರೆ ಅದಕ್ಕೆ ವೇದದ ಮಾತನ್ನೇ ತೋರಿಸ್ತೇವೆ. ಅವ್ಯಕ್ತ ಸಂಜ್ಞಾಂ ತಾಂ ಶ್ರಿಯಂ ಉಪಾಸ್ಯ ಭಕ್ತ್ಯ ಮರ್ತ್ಯ ಸರ್ವಬಂಧೈ ಮುಚ್ಯತೆ. ಎಲ್ಲ ಬಂಧನಗಳಿಂದ ಕಳಚಿಕೊಳ್ತಾನೆ. ಮಹಚ್ಚ ಮಾಹಾತ್ಮ್ಯಂ ತಸ್ಯ ವೇದೇಶು ಉಚ್ಯತೆ. ಅವಳ ಮಹಿಮೆಯನ್ನು ಇಷ್ಟೇ ಅಲ್ಲ, ಇನ್ನೂ ಅನೇಕ ಕಡೆ ಹೇಳಿದ್ದೆ. ಚತುಷ್ಕಪರ್ತ ಯುವತಿ ಸುಪೇಶಾ ಕೃತ ಪ್ರತೀಕಾ ವಯುನಾ ನಿವಸ್ತೆ ತಸ್ಯಾಂ ಸುಪರ್ಣ ವೃಷಣ ನಿಷೇಧುರ್ಯತ್ರ ದೇವಾದಿದರೆ ಭಾಗಧೇಯಂ. ಎಲ್ಲ ದೇವತೆಗಳು ಯಾರಿಂದಾಗಿ ತಮ್ಮ ತಮ್ಮ ಸ್ಥಾನಗಳನ್ನ ತಮ್ಮ ತಮ್ಮ ಭೋಗಗಳನ್ನ ಅನುಭವಿಸ್ತಾರೋ, ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಧ್ಯಾಯಂತಿ ವಿಷ್ಣು ಋಷಯೋ ಯದಪಾಂಗಲೇಶಂ ಅಂತ ಆಚಾರ್ಯರು ಕೂಡ ಎಲ್ಲ ಋಷಿಗಳು ತಮ್ಮ ಷಡ್ವರ್ಗದ ನಿಗ್ರಹಕ್ಕೆ ಆಸರಿಯಾಗಿ ಶಕ್ತಿಯನ್ನ ಪಡೆದದ್ದು ಇವಳಿಂದಲೇನೆ. ಅಂಥವಳು ದೇವತೆಗಳು ಅಷ್ಟೇ. ಎಂ ಕಾಮಯೇ ತಂತಂ ಅನ್ನುವ ಮಾತುಗಳಿಂದ ದೇವಾಹ ಸ್ವಂ ಭಾಗದೇಯಂ ದಧಿರೆ, ತಮ್ಮ ತಮ್ಮ ಭಾಗಗಳನ್ನ ಹೊಂದಿದ್ರು. 4 ಜಡೆಯವಳು, ಸುಂದರಿ, ಯುವತಿ, ಅತ್ಯಂತ ಚೆಲುವಾದ ಶರೀರ ಹೊಂದಿದವಳು, ತುಪ್ಪವನ್ನೇ ತನ್ನ ಆಧಾರ ಅಥವಾ ಪ್ರತೀಕವಾಗಿ ಹೊಂದಿದವಳು, ವಯುನ. ವಯುನ ಅಂದ್ರೆ ಅರಿವು, ವೇದಗಳು, ಶಾಸ್ತ್ರ, ಮಾತುಗಳೆಲ್ಲವೂ ಕೂಡ ಎಲ್ಲಾ ಮಾತುಗಳು ಇವಳಲ್ಲೇ ನೆಲೆಸಿದೆ. ಇವಳು ತುಪ್ಪದ ದೀಪದಲ್ಲಿ ಅಥವಾ ತುಪ್ಪದಲ್ಲಿ ವಿಶೇಷವಾಗಿ ತನ್ನ ಸಾನ್ನಿಧ್ಯವನ್ನ ತೊಟ್ಟವಳು ಮತ್ತು ಬಯಸಿದವರಿಗೆ ಸೌಖ್ಯವನ್ನು, ಆನಂದವನ್ನು, ಸಂಪತ್ತನ್ನು, ರೂಪವನ್ನು ನೀಡುವವಳು. ಅಂತಹ ಅವಳಲ್ಲಿ ಸುಪರ್ಣವು ಇಬ್ಬರು ವಿಶೇಷವಾಗಿ ನೆಲೆಸಿದ್ದಾರೆ, ಧರ್ಮದ ಪ್ರತೀಕವೆನಿಸಿದವರು. ಒಬ್ಬ ಪ್ರಾಣ, ಇನ್ನೊಬ್ಬ ಬ್ರಹ್ಮ. 2 ಸುಪರ್ಣ, ಉತ್ತಮವಾದ ಆನಂದದ ಅಂದ್ರೆ ಶತಾನಂದರು ಅಂತ ಇಬ್ರು ಶತಾನಂದರಿರುವಂಥದ್ದು. ಅವರಿಬ್ರು ಧರ್ಮದ ವೃಷಣವು, 2 ಧರ್ಮದ ಪ್ರತೀಕಗಳು. ಅವರು ಇಬ್ಬರು ನಿಷೇಧತುಹು, ಇಬ್ಬರು ವಾಸಿಸಿದ್ದಾರೆ. ಚತುಶಿಖಂಡ ಯುವತಿ ಸುಪೇಶ ಕೃತ ಪ್ರತೀಕಾ ವಯುನಾ ನಿವಸ್ತೆ. ಇದೇ ಮಂತ್ರದ ಇನ್ನೊಂದು ಶಾಖೆಯ ಮಾತನ್ನ ಶಿಖಂಡ. ಶಿಖಂಡ ಅಂತಂದ್ರೆ ಜುಟ್ಟು, ಚಂದದ ಜುಟ್ಟಿಗೆ ಶಿಖಂಡ ಅಂತ ಹೆಸರು. ಮತ್ತು ಅದರ ಜೊತೆಗೆ ನವಿಲಿನ ಗರಿಯಿಂದ ಕೂಡಿದ ಜುಟ್ಟು. ಚತುಶಿಖಂಡ, 4 ಜುಟ್ಟುಗಳಲ್ಲಿ, ಜಡೆಗಳಲ್ಲಿ ನವಿಲಿನ ಗರಿಯನ್ನ ತೊಟ್ಟವಳು. ಅತ್ಯಂತ ಸದಾ ಯುವಾಮಿವಾನೋ ಸತತಂ ಅಂತ ವಾದಿರಾಜ ಗುರುಗಳು ಹೇಳಿದ ಹಾಗೆ ಸರ್ವದಾ ಯೌವನದಲ್ಲಿ ತುಂಬಿದವಳು. ಇಂತಹ ಮಾತುಗಳಿಗೆ ಮನೆಯಾಗಿರುವ, ಎಲ್ಲರ ಮಾತಿಗೂ ಕಾರಣಳಾಗಿರುವ, ಆ ಮಾತಿನಲ್ಲಿ ಭಗವಂತನನ್ನು ಹೊತ್ತುಕೊಂಡಿರುವ ಅವಳನ್ನ ನಾವು ಸ್ತುತಿಸ್ತೇವೆ, ಅವಳಲ್ಲಿ ನಾವು ಶರಣಾಗಿದ್ದೇವೆ ಅನ್ನುವ ಮಾತುಗಳು. ಅಹಂ ರುದ್ರೇ ಬಿರ್ವಸುಭಿಶ್ಚರಾಮ್ಯಹಮಾದಿತ್ಯೈರುತ ವಿಶ್ವದೇವೈ ಇತ್ಯಾರಭ್ಯ ಅಹಂ ರಾಷ್ಟ್ರೀ ಸಂಗಮನೀ ವಸೂನಾಂ ಚಿಕಿತುಷೀ ಪ್ರಥಮ ಯಜ್ಞಾನಾಂ ತಾಂ ಮಾ ದೇವಾ ವ್ಯದತು ಪುರುತ್ರ ಭೂರಿಸ್ಥಾತ್ರಾಂ ಭೂರ್ಯಾ ವೇಷಯಂತೀಂ ಮಯಾಸೋ ಅನ್ನಮತ್ತಿಯೋ ವಿಪಶ್ಯತಿ ಯಃ ಪ್ರಾಣಿತೆ ಈಂ ಶೃಣೋತ್ಯುಕ್ತಂ ಅಮಂತವೋ ಮಾಂತ ಉಪಕ್ಷಿಯಂತಿ ಶ್ರುತಿಶ್ರುತಶ್ರದ್ಧಿವಂತೆ ವದಾಮಿ ಯಂಕಾಮಯೇತಂತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂತಂ ಋಷಿಂ ತಂ ಸುಮೇಧಾಂ ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಶೇಷರವೇ ಹಂತವಾ ಊ ಅಹಂ ಸುವೇ ಪಿತರಮಸ್ಯ ಮೂರ್ಧನ್ ಮಮ ಯೋನಿರಪ್ಸುವ ಅಂತಃ ಸಮುದ್ರೇ ಅನ್ನುವ ಈ ಎಲ್ಲ ಮಂತ್ರಗಳಲ್ಲಿಯೂ ಕೂಡ ಅವಳ ವಿಶೇಷತೆಗಳನ್ನ, ದೇವತೆ ಏಕಾದಶ ರುದ್ರರು, 12 ಆದಿತ್ಯರು, ವಸುಗಳು, ಇವರೆಲ್ಲರನ್ನು ಒಡಗೂಡಿ ನಾನು ಚರಾಮಿ, ಎಲ್ಲ ಕಡೆ ಓಡಾಡ್ತೇನೆ. ಅಂದ್ರೆ ಅವಳು ಹೊರಟ್ಲು ಅಂದ್ರೆ ರಾಣಿ ಜೇನು ಹೊರಟ ಹಾಗೆ ಎಲ್ಲ ಉಳಿದ ಪರಿವಾರ ಅವಳನ್ನೇ ಅನುಸರಿಸಿ ತಾಯಿಯನ್ನ ಹಿಂಬಾಲಿಸಿಕೊಂಡು ಹೋಗುತ್ತೆ. ಅಷ್ಟೇ ಅಲ್ಲ, ಇವರು ಮಾತ್ರ ಅಲ್ಲ, ವಿಶ್ವದೇವೈಹಿ, ಎಲ್ಲ ದೇವತೆಗಳು ಕೂಡ ಚರಾಮಿ ಅಂದ್ರೆ ಒಂದು ಅವರನ್ನು ಉಣಿಸ್ತೇನೆ ಅಂತ ಅರ್ಥ, ಚರಗತಿ ಭಕ್ಷಣೆಯೋ, ಅದು ಅಂತರ್ಣೀತಣಿಚು. 2ನೇದು ಅವರಲ್ಲೆಲ್ಲರಲ್ಲೂ ಸಂಚಾರ ಮಾಡುವವಳು ನಾನೇ. ಅವ್ರೇನೇ ತಮ್ಮ ಕಾರ್ಯಭಾರಗಳನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನನ್ನ ಚಟುವಟಿಕೆ ಅವರಲ್ಲಿ ಅಷ್ಟು ಚೆನ್ನಾಗಿ ಒಡಮೂಡಿದೆ ಅಂತ. ಅಹಂ ರಾಷ್ಟ್ರೀ, ನಾನೇ ಒಂದು ರಾಜ್ಯವನ್ನ ಕಟ್ಟುವ, ರಾಷ್ಟ್ರವನ್ನ
ರೂಪುಗೊಳಿಸುವಂತಹ ಕೆಲಸದಲ್ಲಿ. ಯಾಕೆಂದ್ರೆ ಒಂದು ರಾಷ್ಟ್ರಕ್ಕೆ ಪ್ರಧಾನವಾಗಿ ಬೇಕಾದದ್ದು ಸಂಪತ್ತು ಮತ್ತು ಸಾಮರಸ್ಯ ಮನಸ್ಸು. ಆದ್ರಿಂದಾಗಿ ಸಮಾನೀವ ಆಕೋತಿ ಸಮಾನ ಹೃದಯ ನಿವಹ ಅಂತ ಆ ಮಂತ್ರದಿಂದ ಸಮಾನವಾದ ಮನಸ್ಕತೆಯನ್ನು ಹುಟ್ಟು ಹಾಕಿ ಒಂದು ರಾಷ್ಟ್ರವನ್ನ ಗಟ್ಟಿಗೊಳಿಸುವವಳು ನಾನೇ. ಸಂಪತ್ತಿನ ನೆಲೆಯಾಗಿ, ಅಧಿಕಾರದ ಸೆಲೆಯಾಗಿ, ಎಲ್ಲ ಯಜ್ಞಕ್ಕೆ ಮೊದಲ ನೆಲೆಯಾಗಿ, ಮಾಡಬೇಕು ಅಂತ ಅನ್ನಿಸಿದ್ದನ್ನ ಮಾಡುವುದಕ್ಕೆ ಬೇಕಿರುವ ಒಳ್ಳೆಯ ಹಿನ್ನೆಲೆಯಾಗಿ ನಾನು ನೆಲೆಸಿದ್ದೇನೆ. ಅಂತಹ ತಾಮ್ಮ ನನ್ನನ್ನು ದೇವಾಹ ದೇವತೆಗಳು ಧಾರಣೆ ಮಾಡಿದ್ದಾರೆ, ಹೊತ್ತುಕೊಂಡು ತಿರುಗಿದ್ದಾರೆ. ಅವರ ಎಲ್ಲಾ ಕಷ್ಟಗಳಲ್ಲೂ ಪುರು ಅನೇಕ ಸಂದರ್ಭಗಳಲ್ಲಿ ರಕ್ಷಣೆಯನ್ನು ಕೊಟ್ಟವಳು. ಭೂರಿಸ್ಥಾತ್ರ ಎಲ್ಲಿ ಅವರ ಸ್ಥಾನಗಳಲ್ಲಿ ಚ್ಯುತಿ ಬಂತೋ ಅಲ್ಲಿ ಎಲ್ಲಾ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆಯನ್ನು ಕೊಟ್ಟಿರುವಂಥದ್ದು ನಾನೇ. ಹಾಗಾಗಿ ಎಲ್ಲದರೊಳಗೆ ನೆಲೆಸಿರುವ ಮಯಾಸೋ ಅನ್ನಂ ಅತ್ತಿ ಸಹ ಮಯಾ ಅನ್ನಂ ಅತ್ತಿ, ನನ್ನಿಂದಾಗಿಯೇ ಈ ಎಲ್ಲ ಉಳಿದ ದೇವತೆಗಳು ಯಃ ಪ್ರಾಣಿತಿ ಯ ಈಂ ಶೃಣೋತ್ಯುಕ್ತಂ, ನಾನೇ ಆ ಪ್ರಾಣನಿಗೆ ಈ ಜಗತ್ತಿನ ಪ್ರಾಣನ ಶಕ್ತಿಯಾಗಿ, ಚೇಷ್ಟೆಯ ಶಕ್ತಿಯಾಗಿ ಅವನಲ್ಲಿ ಎಲ್ಲ ಕಾರ್ಯಗಳನ್ನ ಯಃ ಪ್ರಾಣಿತಿ ಯ ಈಂ ಶೃಣೋತಿ, ನೋಡುವುದಾಗಲಿ, ಒಬ್ಬ ಜೀವ ತಿಂದ ಅನ್ನ ಜೀರ್ಣವಾಗ್ಲಿಕ್ಕೆ, ಅಥವಾ ಒಬ್ಬ ಕಣ್ಣಲ್ಲಿ ವಸ್ತುಗಳನ್ನ ಕಾಣುವುದಕ್ಕೆ. ಯಾಕೆಂದ್ರೆ ಆ ವಸ್ತುವಿಗೆ ರೂಪ ಕೊಟ್ಟದ್ದು, ಆ ರೂಪದ ಮೇಲೆ ಬಣ್ಣ ಇಟ್ಟದ್ದು, ಬಣ್ಣದ ಮೇಲೆ ಬೆಳಕು ಚೆಲ್ಲಿದ್ದು, ಬೆಳಕಿಗೂ ಕಣ್ಣಿಗೂ ಸಂಬಂಧ ಹುಟ್ಟಿಸಿದ್ದು, ಇದೆಲ್ಲ ಜೀವನ ಕೈಯಲ್ಲಿ ಯಾವುದೂ ಇಲ್ಲ. ನಾನೇ ನನ್ನ ಒಡೆಯನಾದಂತಹ ನಾರಾಯಣನ ಜೊತೆಗೆ ಸೇರಿಕೊಂಡು ಶೃಣೋತಿ, ಕೇಳ್ತೇನೆ, ಚಲಿಸ್ತೇನೆ, ನೋಡ್ತೇನೆ. ಅಂತವೋ ಮಾಂತ ಉಪಕ್ಷಿಯಂತಿ ಸುಧಿಷ್ಠ ಸದ್ಯವಂತೇ ವದಾಮಿ. ಸಜ್ಜನರೆಲ್ಲರೂ ಕೂಡ ನನ್ನಲ್ಲಿ ಬಂದು ನೆಲೆಸಿದ್ದಾರೆ. ಯಾರಿಗೆ ತಿಳಿಯುವ ಶಕ್ತಿಯಲ್ಲಿ ಲೋಪ ಇದೆಯೋ ಅವರಿಗೆ ನಾನು ಅರಿವು ಕೊಟ್ಟು ಎತ್ತರಕ್ಕೆ ಏರಿಸ್ತೇನೆ. ಶ್ರುಧಿ, ಕೇಳು ನನ್ನ ಈ ಮಾತನ್ನ. ನಾನು ಶ್ರದ್ಧೆಯನ್ನ ಹೆಚ್ಚಿಸುತ್ತೇನೆ. ಶ್ರದ್ಧೆಯವನ ಬಾಯಿಯಲ್ಲಿ ಶ್ರದ್ಧಾಪೂರ್ವಕವಾದ ಮಾತುಗಳನ್ನು ಹುಟ್ಟಿಸುತ್ತೇನೆ. ನಾನು ಯಾರನ್ನು ಉಗ್ರನ ಸ್ಥಳದಲ್ಲಿ ಕೂಡಿಸ್ಬೇಕೋ ಅವನನ್ನ ಉಗ್ರನನ್ನಾಗಿಸುತ್ತೇನೆ. ಉಗ್ರ ಅಂದ್ರೆ ರುದ್ರ. ಗ್ರಸತೀತಿ ಉಗ್ರಹ. ಯಾವೆಲ್ಲ ದೇವತೆಗಳಲ್ಲಿ ಉತ್ಕೃಷ್ಟರು ಅಂತಿದ್ದಾರೋ ಮತ್ತು ಜಗತ್ತು ಕಣ್ಣು ತೆರೆದದ್ದು ಅಂತ ಅನ್ನಿಸಿದ್ದು ಯಾರಿಂದಲೋ, ಅಂದ್ರೆ ಉತ್ಕೃಷ್ಟ ಅಂತ, ಈ ಪ್ರಪಂಚ ಉತ್ಕೃಷ್ಟ ಆದದ್ದು ಅವನಿಂದ. ಅದನ್ನೇ ಗ್ರಸತಿ, ಪ್ರಳಯ ಕಾಲದಲ್ಲಿ ನುಂಗುತ್ತಾನೆ. ಅಂತಹ ಉಗ್ರನನ್ನ ನಾನೇ ಕೃಣೋಮಿ, ತಂದು ಕೂಡಿಸ್ತೇನೆ. ಯಾರನ್ನ ಸಿದ್ಧಿಯ ದಾರಿಯಲ್ಲಿ ಸಾಗಿ ಯೋಗ್ಯತೆ ಹೊಂದಿದ್ರೆ ಅವನನ್ನ ಬ್ರಹ್ಮನನ್ನಾಗಿಸ್ತೇನೆ, ಋಷಿಯನ್ನಾಗಿಸುತ್ತೇನೆ, ಒಳ್ಳೆಯ ಮೇಧಾವಿಯನ್ನಾಗಿಸುತ್ತೇನೆ, ಜ್ಞಾನಿಯನ್ನಾಗಿಸುತ್ತೇನೆ. ನಾನೇ ರುದ್ರಾಯ ಧನು ಆತನೋಮಿ, ಚತುರ್ಮುಖನ 5ನೆಯ ತಲೆಯನ್ನು ಕಿತ್ತು ಅನ್ಯಾಯ ಮಾಡಿದವನಿಗೆ ಶಿಕ್ಷೆಯನ್ನು ಕೊಡುವುದಕ್ಕೆ ನಾನೇ ಯಾವ ಸ್ಥಾನದಲ್ಲಿ ರುದ್ರದೇವನನ್ನು ಕೂಡಿಸಿದ್ನೋ ಅದೇ ನಾನು ಆ ರುದ್ರದೇವನ ಕಾರ್ಯಭಾರದಲ್ಲಿ ಉಂಟಾದ ವ್ಯತ್ಯಯವನ್ನ ಪರಿಹರಿಸುವುದಕ್ಕಾಗಿ. ಬ್ರಹ್ಮದ್ವಿಷೆ, ವೇದವನ್ನ ನಿರಾಕರಿಸುವವನಿಗೆ, ಶಾಸ್ತ್ರವನ್ನ ದೂರೀಕರಿಸುವವನಿಗೆ ಶರವೇ, ನನ್ನ ಬಾಣದಿಂದಲೇನೆ ಹಿಂಸೆಗೊಳಿಸುವಂತಹ ಕಾರ್ಯಕ್ಕೆ ಹಂತ. ನನಗೆ ಇಷ್ಟ ಇಲ್ಲ ನನ್ನ ಮಕ್ಕಳನ್ನು ಶಿಕ್ಷಿಸುವುದಕ್ಕೆ, ಆದರೆ ತಪ್ಪು ಮಾಡಿದಾಗ ಶಿಕ್ಷೆ ತಪ್ಪಿಸಲು ಸಾಧ್ಯವಿಲ್ಲ. ಹಂತವಾ ಅದು ಅನಿವಾರ್ಯವೂ ಆಗಿದೆ. ಖಂಡಿತ ಅಂತ. ಹಾಗಾಗಿ ಇದೇನು 5ನೇ ತಲೆಯನ್ನು ಕಿತ್ತದ್ದು? ಶಿವ ಹಾಗೆ ಮಾಡ್ತಾನ? ಮತ್ತ್ಯಾಕೆ 5ನೇ ತಲೆ ಅಂತ ಆಗಿದ್ರೆ ಅವನಿಗೆ ಚತುರ್ಮುಖ ಅಂತ ಹೆಸರು ಬಂತು? 5 ತಲೆಯವನು ಅಂತ ಹೆಸರು ಇವನಿಗೆ ತಾನೇ ಪ್ರಸಿದ್ಧ. ಪುರಾಣದಲ್ಲಿರುವ ಕಥೆ ಒಂದು ಹಾಗಿದೆ. ತನ್ನ ತಲೆ 5 ಇರುವುದನ್ನು ಕಂಡು ತನ್ನಂತೆ ಮತ್ತೊಬ್ಬ ಅಡ್ರೆಸ್ ತಪ್ಪಿ ಅವನ ಅಡ್ರೆಸ್ ಬೇರೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವನ ತಲೆಯನ್ನು ಕಿತ್ತ ಅಂತ. ಸ್ವಾರಸ್ಯ ಏನು ಅಂದ್ರೆ ಅದ್ರ ಒಳಗಿನಿಂದ ಗಮನಿಸಬೇಕಾದ ಅಂಶ, ಚತುರ್ಮುಖ ಯಾಕೆ ಚತುರ್ಮುಖ, ಪಂಚಮುಖ ಯಾಕೆ ಆಗ್ಲಿಲ್ಲ? ಯಾಕಂದ್ರೆ ರುದ್ರನ ಸ್ಥಾನಕ್ಕಿಂತ ಅತ್ಯಂತ ಹಿರಿಯ ಸ್ಥಾನ
ಮತ್ತು ಸಮರ್ಥವಾದ ಸ್ಥಾನ ಚತುರ್ಮುಖನದ್ದು. ಅವನು ಬಂದು ತಲೆ ಕಿತ್ತುಕೊಳ್ಳಿಕ್ಕೆ ಅವಕಾಶ ಆಗ್ತಿತ್ತ ಅಂದ್ರೆ, ಇಲ್ಲಿ 4 ವೇದಗಳು ಪ್ರಧಾನ: ಋಕ್, ಯಜುಃ, ಸಾಮ, ಅಥರ್ವ. ಪಂಚಮಂ ವೇದ ಅಂತ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಉಪನಿಷತ್ತು ಬೇರೆ ಸಂದರ್ಭದಲ್ಲಿ ಮತ್ತು ಪುರಾಣಗಳಲ್ಲೂ ಈ ಮಾತುಗಳು ಮೂಡಿ ಬಂದಿವೆ. ಆದ್ರೆ ಈ ಇತಿಹಾಸ ಪುರಾಣಗಳು ಶಾಶ್ವತ ಅಲ್ಲ. ಅದು ಯಾವುದು ನಿತ್ಯವೋ ಅದು ಮಾತ್ರ ನಿರಂತರ ಮತ್ತೆ ಮತ್ತೆ ಉದ್ಗಿರಂತಿ, ಅಂದ್ರೆ ಅದು ಒಂದೇ ರೀತಿಯಾಗಿ ಉಚ್ಚಾರಣೆಗೆ ಒಳಪಡುತ್ತೆ. ಆದ್ರೆ ಈ ಯಾವುದು ಭಾರತ ಪಂಚರಾತ್ರಾದಿಗಳು ಮತ್ತೆ ಮತ್ತೆ ಪರಮಾತ್ಮನಿಂದ ಉಲಿಯಲ್ಪಡುವಂತದ್ದಾದ್ರಿಂದ ಚತುರ್ಮುಖ ಮತ್ತೆ ಹುಟ್ಟುವಾಗ 5 ತಲೆ ಆಗುತ್ತೆ. ಆಗ ಅದನ್ನು ಕಿತ್ತು ಬಿಡ್ತಾನೆ. ಅಂದ್ರೆ ಅದು ಶಾಶ್ವತ ಅಲ್ಲ, ಸ್ಥಿರವಾದದ್ದು ಇದು 4. ಚತುರ್ಮುಖನ ತಲೆ ವೇದಗಳನ್ನೇ ಘೋಷಣೆ ಮಾಡುವಂಥದ್ದು. ಆದರೆ ರುದ್ರದೇವನ ಪಂಚತಲೆಗಳು ಪ್ರಪಂಚದ ಸೃಷ್ಟಿಗೆ ಕಾರಣವಾದಂಥದ್ದು. ವಿದ್ಯುತ್, ಶುಭ್ರ, ಅಸಿತ, ರಜಃ, ಶ್ಯಾಮಾನಿ. ಇದು 5 ಬಣ್ಣಗಳು ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶಕ್ಕೆ ಪ್ರತೀಕವಾಗಿ ಬಂದು ಅವುಗಳಿಂದ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳನ್ನ ತಿನ್ನುವುದಕ್ಕಾಗಿ ಕಣ್ಣು, ಮೂಗು, ಬಾಯಿ, ನಾಲಿಗೆ, ಚರ್ಮಗಳನ್ನು ಸೇರಿಸಿದಾಗ ಈ 5ಕ್ಕೆ ಅರ್ಥ ಬರುತ್ತೆ ಅನ್ನೋ ದೃಷ್ಟಿಯಿಂದ ಅವನು 5 ಉಳಿತಾನೆ. ಆದ್ರೆ ಬ್ರಹ್ಮದ್ವಿಟ್ ಅಂತ ಅನ್ನೋದಕ್ಕೆ ಇನ್ನೊಂದು ಮುಖ್ಯ ಕಾರಣ, ಪಾಖಂಡ ಮತಗಳನ್ನೆಲ್ಲ ತಿಳಿಸಿ ವೇದಗಳಿಗೆ ಸರಿಯಾದ ಅರ್ಥವನ್ನ ತಿಳಿಯದಂತೆ ಮಾಡಿದವನು ಹೌದು. ಮತ್ತೆ ಅತತ್ಯಾನಿ ವಿತತ್ಯಾನಿ ಮೋಹಶಾಸ್ತ್ರಾನಿ ಕಾರಯ ಅಂತ ಭಗವಂತನ ಆದೇಶವನ್ನು ಹೊತ್ತುಕೊಂಡೇ ಈ ಕಾರ್ಯವನ್ನ ಮಾಡಿದ್ದಾದ್ರೂ ಕೂಡ ಕೆಲವೊಂದು ಸರ್ತಿ ಈ ಆಗಮಗಳಿಂದ ವೇದದ ಚಿಂತನೆಗಳಿಗೆ ಧಕ್ಕೆ ಬರುತ್ತೆ. ಅಂತ ಸಂದರ್ಭದಲ್ಲಿ ನಾನೇ, ಯಾಕೆಂದ್ರೆ ಮಾಯಾಮೇತಾಂ ತರಂತಿತೆ, ಈ ಮಾಯೆಯನ್ನ ದಾಟಬೇಕು ಅಂದ್ರೆ ಅವಳೇ ಆ ತಪ್ಪು ಅಜ್ಞಾನದ ಕತ್ತಲೆಯನ್ನು ಕತ್ತರಿಸಬೇಕು. ಅವನನ್ನ ಶಿಕ್ಷಿಸುವುದು ಅಂದ್ರೆ ಅವನು ಲೋಕದಲ್ಲಿ ಮೂಡಿಸಿರುವಂತಹ ಅರಿವುಗೇಡಿತನಗಳನ್ನು ದೂರೀಕರಿಸುವುದಕ್ಕೆ ತಾಯಿಯ ವಿಶೇಷವಾದ ಪರದೆ ಸರಿಸುವ ಕರುಣೆ ನಮ್ಮ ಮೇಲಿರಲಿ ಅನ್ನೋದನ್ನ ಪ್ರಾರ್ಥಿಸುವ ದೃಷ್ಟಿಯಲ್ಲಿ ಬ್ರಹ್ಮದ್ವಿಷೇ ಶರವೇ ಹಂತವಾ ಉ, ರುದ್ರನ ಮೇಲೆ ನಾನು ಧನುಸ್ಸನ್ನು ಎತ್ತಿ ವೇದಗಳಿಗೆ ಅಪಚಾರವಾಗುವಂತಹ ಮಾತುಗಳನ್ನು ನಿಗ್ರಹಿಸುವುದಕ್ಕಾಗಿ ಅರಿವನ್ನ, ತನ್ನ ಜ್ಞಾನದ ಅರಿವುಗೇಡಿತನವನ್ನ ತನ್ನ ಜ್ಞಾನದ ಕೊಡಲಿಯಿಂದ ಕತ್ತರಿಸಿ ಬದುಕಿಸ್ತೇನೆ ಅನ್ನೋದನ್ನ ಹೇಳಿ, ಅಹಂ ಸುವೇ ಪಿತರಂ ಅಸ್ಯ ಮೂರ್ಧನ್ ಅಸ್ಯ ಜಗತಃ ಪಿತರಂ ಚತುರ್ಮುಖಂ ಅಹಂ ಮೂರ್ಧ್ನಿ ಸುವೇ, ನಾನು ಈ ಜಗತ್ತಿನ ತಂದೆಯಾದ ಪಿತಾಮಹ ಅಂತ ಅನ್ನಿಸಿಕೊಂಡ ಚತುರ್ಮುಖನನ್ನು, ಸಾಮಾನ್ಯ ಲೋಕದಲ್ಲಿ ನಮ್ಗೆ ಕಥೆ ಗೊತ್ತಿರುವುದೇನು, ಭಗವಂತನ ನಾಭಿಕಮಲದಿಂದ ಉದಿಸಿ ಬಂದ ಅಂತ. ಹೌದು, ಅದು ಸೃಷ್ಟಿಯಲ್ಲಿ ಜಗತ್ತಿನಲ್ಲಿ ತನಗೆ ಯಾರ ಅಪೇಕ್ಷೆಯೂ ಇಲ್ಲದೆಯೇ ನಾನು ಸೃಷ್ಟಿಸಬಲ್ಲೆ ಎನ್ನುವುದನ್ನು ಸೂಚಿಸುವುದಕ್ಕಾಗಿ ಈ ಮಾತು ಹೇಳಿದ್ದು ಹೌದು. ಆದ್ರೆ ಹಾಗಂತ ಹೇಳಿ ಕೃಷ್ಣನೇ ಮಮ ಯೋನಿರ್ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ ಹೇಳುವ ಮಾತಿನ ಮೂಲಕ ಅವಳ ಹೊಟ್ಟೆಯಲ್ಲೇ ಚತುರ್ಮುಖನನ್ನಿಟ್ಟು ನಾನು ಈ ಹಿರಣ್ಯ ಅಂಡವನ್ನ ಸೃಷ್ಟಿಸಿದ್ದೇನೆ ಅಂತ ಹೇಳಿದ ಮಾತು ಇದೆ. ಒಂದು ಸೃಷ್ಟಿಯಲ್ಲಿ ಅಸ್ಯ ಮೂರ್ಧ್ನಿ, ಈ ಲಕ್ಷ್ಮೀದೇ ಅಸ್ಯ ಪಿತರಂ, ಈ ಜಗತ್ತಿನ ತಂದೆಯಾದ ಚತುರ್ಮುಖನನ್ನು ಮಮ ಮೂರ್ಧ್ನಿ, ನನ್ನ ನೆತ್ತಿಯಿಂದ ನಾನು ಹೆತ್ತು ತಂದಿದ್ದೇನೆ. ನೆತ್ತಿಯಿಂದ ಹೆತ್ತು ತಂದದ್ದು ಅಂತಂದ್ರೆ ನಿಜವಾಗಿ ತಾಯಿಯೂ ಹೌದವಳು. ಭಗವಂತ ಹೆತ್ತಿದ್ದಾನೆ ಅಂದ ಮಾತ್ರಕ್ಕೆ ಲಕ್ಷ್ಮಿ ಹೆತ್ತಿಲ್ಲ ಅಂತ ಅರ್ಥ ಅಲ್ಲ. ಅವಳೊಮ್ಮೆ ಹೊಟ್ಟೆಯಿಂದಲೇ ಹೆತ್ತಿದ್ದಾಳೆ, ಇನ್ನೊಮ್ಮೆ ನೆತ್ತಿಯಿಂದಲೂ ಹೆತ್ತಿದ್ದಾಳೆ. ಭಗವಂತನ ವೈವಿಧ್ಯಗಳನ್ನ, ಸೃಷ್ಟಿಯ ವೈವಿಧ್ಯಗಳನ್ನ ತೋರಿಸುವ ದೃಷ್ಟಿಯಿಂದ ಅವನು ಹೊಕ್ಕಳಿನಿಂದ ಹೆತ್ತು ಕೊಟ್ಟಿದ್ದಾನೆ. ನಾನು ಯಾವ ಈ ಜಗತ್ತಿನ ತಂದೆಯಾದ ಚತುರ್ಮುಖನನ್ನು ನೆತ್ತಿಯಿಂದ ಹೆತ್ತಿದ್ದೇನೋ ಅಂತಹ ನನಗೂ ಕೂಡ ಮಮ ಯೋನಿಹಿ ಅಪ್ಸು, ಆ ನೀರಿನಲ್ಲಿ ಮಲಗಿರುವ, ಆ ಸಮುದ್ರದಲ್ಲಿ ಶೇಷಶಾಹಿಯಾಗಿ ಸಮುದ್ರಶಾಹಿಯಾಗಿ ಮಲಗಿರುವವನೇ ಮಮ ಯೋನಿಹಿ, ನನಗೆ ಮೂಲ ಕಾರಣ. ನನ್ನ
ಸ್ಥಾನಮಾನಗಳಿಗೆ ಭದ್ರತೆಯನ್ನು ಒದಗಿಸಿದವನು ಅವನೇ. ಹೀಗೆ ಲಕ್ಷ್ಮೀದೇವಿ ಪರಮಾತ್ಮನ ಅತ್ಯಂತ ಪ್ರಿಯಳು ಮತ್ತು ಸಮಸ್ತ ಲೋಕದ ಸಮಸ್ತ ಜೀವರಾಶಿಗಳ ಸಮಗ್ರ ಬೆಳವಣಿಗೆಗೆ ಸರ್ವತೋಮುಖ ಉದಯಕ್ಕೆ ಕಾರಣಳಾದವಳು ಅನ್ನುವುದನ್ನ ಅನೇಕ ಮಂತ್ರಗಳಲ್ಲೆಲ್ಲ ಹೇಳಿದ್ದಾರೆ. ಪರೋ ದಿವ ಪರ ಏನಾ ಪೃಥಿವ್ಯೈತಾವತಿ ಮಹಿನಾ ಸಂಬಭೂವ. ದ್ಯುಗಿಂತ ಪರ ಎನಿಸಿದಂತಹ ಈ ಪೃಥಿವಿ ಮತ್ತು ಆಕಾಶಗಳನ್ನ ಮೀರಿ ನಿಂತಹ ಈಕೆಯ ಮಹಿಮೆ ಅದು ಹೇಳಿ ಮುಗಿಯದೇ ಇರುವಂಥದ್ದು. ಇಂತಹ ಮಹಿಮೆಯನ್ನ ಹೊತ್ತುಕೊಂಡೇ ಆಕೆ ಜಗತ್ತಿನಲ್ಲಿ ಕಣ್ಣು ಬಿಟ್ಟಿದ್ದಾಳೆ. ಪರನೆನಿಸಿದಂತಹ ಪರಮಾತ್ಮನಿಗೆ ಅತ್ಯಂತ ಪರಿಗ್ರಹಳೆನಿಸಿ ತನ್ನ ಸುತ್ತ ಪರಮಾತ್ಮನ ಸುತ್ತ ತನ್ನ ಕಾರ್ಯಗಳನ್ನ ನಿರಂತರ ನಡೆಸುವವಳು. ತ್ವಯಾ ಜುಷ್ಟಸ್ಸ ಋಷಭಿರ್ಭವತಿ ದೇವಿ ತ್ವಯಾ ಬ್ರಹ್ಮಾಗತ ಶ್ರೀರುತ ತ್ವಯಾ ಇತಿ ಚ. ನೀನು ಇಷ್ಟಪಟ್ಟಿಯಿಂದಾದ್ರೆ ತ್ವಯಾ ಜುಷ್ಟ ಸಹ ಋಷಿ ಭವತಿ. ನೀನು ಇಷ್ಟಪಟ್ರೆ ಜುಷಿ ಪ್ರೀತಿ ಸೇವನೆಯೋ ಅಂತ. ಪ್ರೀತಿ ಸೇವನೆ ಅಂತಂದ್ರೆ ಒಂದು ಕರುಣೆ, ಇನ್ನೊಂದು ಸರ್ವ ರೀತಿಯಿಂದಲೂ ಒಪ್ಪಿಸಿಕೊಳ್ಳುವ ಬುದ್ಧಿ. ನೀನು ಒಬ್ಬನನ್ನ ಇಷ್ಟಪಟ್ಟಿ ಅಂದ್ರೆ ಅವನನ್ನು ಉದ್ಧರಿಸ್ಬೇಕು ಅಂತ ಆಸೆ ಪಟ್ಟಿ ಅಂದ್ರೆ ಸಹ ಋಷಿರ್ಭವತಿ. ತ್ವಯಾ ಬ್ರಹ್ಮ, ನಿನ್ನಿಂದಲೇ ಆ ಚತುರ್ಮುಖನು ಕೂಡ ತನ್ನ ಸ್ಥಾನವನ್ನು ಹೊಂದದ್ದು. ಅಥವಾ ಕೆಲವೊಮ್ಮೆ ಗತಶ್ರೀಹಿ, ಸಂಪತ್ತನ್ನು ಕಳೆದುಕೊಂಡದ್ದು ಇದೆ. ಇಂದ್ರಾದಿ ದೇವತೆಗಳು ಅಧಿಕಾರವನ್ನ ಚಲಾಯಿಸುವಾಗ ಸ್ವಲ್ಪ ಅಹಂಕಾರ ತೋರಿದ್ದಕ್ಕಾಗಿ ಅವರು ಸಮಸ್ತ ಸಂಪತ್ತನ್ನು ಕಳೆದು ತ್ವಯಾ ಗತಶ್ರೀಹಿ ಉತ, ನಿನ್ನಿಂದಲೇ ಸಂಪತ್ತು ಬಂತು, ನಿನ್ನಿಂದಲೇ ಸಂಪತ್ತು ಮರೆತು ಹೋಯಿತು. ಚತುರ್ಮುಖನು ಕ್ಷಣದಲ್ಲಿ ಒಂದು ಸರ್ತಿ ನಿದ್ದೆಗೀಡಾಗಿ ಕೈಯಲ್ಲಿದ್ದ ಮಂತ್ರ ಶಕ್ತಿಗಳನ್ನೆಲ್ಲ ಮಂತ್ರ ದೇವತೆಗಳನ್ನೆಲ್ಲ ಕಳೆದುಕೊಂಡ ಪ್ರಸಂಗವನ್ನ ಹಯಗ್ರೀವ ಪರಮಾತ್ಮನ ಆವಿರ್ಭಾವದ ಹೊತ್ತಿಗೆ ಅವನನ್ನ ಸಂಹರಿಸಿದ್ದು ನಮಗೆ ಗೊತ್ತಿರುವಂಥದ್ದು. ಇತಿಚ, ಹೀಗೆ ಇದನ್ನು ಕೂಡ ಹೇಳಿದ್ದಾರೆ. ಇಷ್ಟು ಹೀಗೆ ಇದೆಲ್ಲ ಏನು ಅಂದ್ರೆ ಇದಿಷ್ಟು ಪೂರ್ವಪೀಠಿಕೆ ಹೇಳಿದ್ದು. ಪೂರ್ವಪೀಠಿಕೆ ಅಂದ್ರೆ ಇಷ್ಟೂ ಅರ್ಥದಲ್ಲಿ ಲಕ್ಷ್ಮಿಯಿಂದಲೂ ಕೂಡ ಸರ್ವ ರೀತಿಯಾದ, ಯಾಕಂದ್ರೆ ನಾವು ಜೀವೋತ್ತಮ ಅಂತ ಅನಿಸಿದ ಚತುರ್ಮುಖನನ್ನು ಆ ಸ್ಥಾನದಲ್ಲಿ ಕೂಡಿಸಿದವಳವಳೆ. ಅವಳಿಂದಲೇನೆ ಬಿಡುಗಡೆಯ ದಾರಿ ಇದೆ ಅಂತಾನು ಹೇಳಿದ್ದಾರೆ. ಋಷಿಗಳಾಗಲಿ, ರುದ್ರನಾಗಲಿ, ವಸುಗಳಾಗಲಿ, ರುದ್ರರಾಗಲಿ, ಆದಿತ್ಯರಾಗಲಿ ಎಲ್ಲರೂ ಕೂಡ ಅವಳದ್ದೇ ಕಾರ್ಯಭಾರದಿಂದ ತಮ್ಮ ತಮ್ಮ ಸ್ಥಾನದಲ್ಲಿದ್ದಾರೆ. ತಮ್ಮ ತಮ್ಮ ಸ್ಥಾನದಿಂದ ಕಳಚಿಕೊಳ್ತಾರೆ. ಸೃಷ್ಟಿಯ ಸ್ಥಿತಿಯ ಲಯದ ಸಮಗ್ರ ಕೈಂಕರ್ಯ ಆಕೆ ನಡೆಸ್ತಾಳೆ ಅನ್ನುವುದು ಸಿದ್ಧವಾದಾಗ ಮುಕ್ತಳಾದ ಆಕೆಯನ್ನೇ ಉಪಾಸನೆ ಮಾಡಿದ್ರು ನಮಗೆ ಮುಕ್ತಿ ಆಗುತ್ತೆ. ಇತಿ ಶಂಕಾ ಕಸ್ಯಚಿತ್ ಭವತಿ. ಈ ರೀತಿಯಾದ ಒಂದು ಶಂಕೆ, ಸಂದೇಹ ಒಬ್ಬ ಸಾಧಕನಲ್ಲಿ ಹುಟ್ಟುತ್ತೆ. ಅತಃ ಜಾನನ್ನಪಿ ಸೂಕ್ಷ್ಮ ಶಕ್ತಿ ಜ್ಞಾನಾರ್ಥಂ ಪೃಚ್ಛತಿ. ಈ ವಿಷಯದಲ್ಲಿ ಪ್ರಶ್ನೆ ಕೇಳಿದ್ದು ಅವ್ಯಕ್ತೋಕ್ಷರ ಇತ್ಯುಕ್ತ, ಅಂದ್ರೆ ಏಚಾಪ್ಯಕ್ಷರ, ಯಾರು ಅಕ್ಷರವನ್ನು ಉಪಾಸನೆ ಮಾಡುತ್ತಾರೋ ಅವರು ಬಿಡುಗಡೆಯ ದಾರಿಯನ್ನು ಹೊಂದುತ್ತಾರೋ, ಅಥವಾ ಯಾರು ಪುರುಷೋತ್ತಮನಾದ ಪರಮಾತ್ಮನನ್ನ ಅನುಸಂಧಾನ ಮಾಡಿ ಬಿಡುಗಡೆಯನ್ನು ಹೊಂದುತ್ತಾರೋ ಅನ್ನುವ ಇಷ್ಟು ಪೂರ್ವ ಸಿದ್ಧತೆಯನ್ನು ಇಟ್ಟುಕೊಂಡದ್ದಕ್ಕೆ ಮುಂದೆ ಕೃಷ್ಣ ಉಪಾಸನೆಯ ವಿಷಯದಲ್ಲಿ ಅವಳನ್ನು ಉಪಾಸನೆ ಮಾಡುವುದು ಬೇಡ ಅಂತ ಶಾಸ್ತ್ರ ಯಾವತ್ತೂ ಹೇಳಲಿಲ್ಲ. ಅವಳ ಉಪಾಸನೆ ಬೇಕೇ ಬೇಕು. ಅವಳ ಸರಿಯಾದ ಉಪಾಸನೆ ಮಾಡದೇ ಇದ್ದಾಗಲೂ ಭಗವಂತ ಹೇಳಿದ್ದೂ ಇದೆ, ನಾನು ಆಕೆಯಿಂದ ರಹಿತಳಾಗಿದ್ರೆ ನನಗೆ ಸಮಾಧಾನ ಇಲ್ಲ, ದಕ್ಷಿಣಾಭಿಸ್ಸಾಕಂ. ಹಾಗಂತ ಹೇಳಿ ಸರ್ವಸ್ವವು ಸರ್ವ ರೀತಿಯ ಸೃಷ್ಟಿಯ ಎಲ್ಲ ಮುಖಗಳೂ ಕೂಡ ಪ್ರಕೃತಿ ಕರ್ತೃ ಅನ್ನುವ ರೀತಿಯಲ್ಲಿ ಚಿಂತನೆ ಮಾಡಿದ್ರೆ ಅದು ಮತ್ತೂ ಅನರ್ಥಕ್ಕೆ ಈಡಾಗುವಂಥದ್ದು ಅನ್ನುವ ಮುಂದಿನ ವಿವರಣೆಯನ್ನ ಕೃಷ್ಣನ ಮಾತುಗಳು ನಿರೂಪಣೆ ಮಾಡುತ್ತೆ. ಅಂದ್ರೆ ಆ ಉಪಾಸನೆ ಮಾಡುವಾಗ ನಾರಾಯಣನ ಜೊತೆಗೆ ಉಪಾಸನೆ ಮಾಡಲೇಬೇಕು. ಮತ್ತೆ ಅಲ್ಲಿಂದ ಮುಂದಿನ ಹೆಜ್ಜೆಯಾಗಿ ಭಗವಂತನನ್ನು ಚಿಂತಿಸುವುದಕ್ಕೂ ಸ್ಥಾನವನ್ನ ಸಮಯವನ್ನ ಕಲ್ಪಿಸಲೇಬೇಕಾದ್ರಿಂದ ಜೊತೆಯಾಗಿ ಭಗವಂತನ ಪರಿವಾರವಾಗಿ ಆಕೆಯನ್ನು ಚಿಂತಿಸುವುದರಲ್ಲೇ, ಪ್ರತ್ಯೇಕವಾಗಿ ಚಿಂತಿಸುವುದಕ್ಕಿಂತ ಪರಿವಾರವಾಗಿ ಚಿಂತಿಸುವುದರಲ್ಲಿ ಹೆಚ್ಚು ಕ್ಷೇಮ ಇದೆ
ಅನ್ನೋದನ್ನ ಮುಂದಿನ, ಯಾಕಂದ್ರೆ ಕೇವಲ ಅವ್ಯಕ್ತದ ಉಪಾಸನೆ ಅಂತ ಅನ್ನೋದು ಅಪಾಯವೂ ಮಾಡುತ್ತೆ, ಆಯಾಸದಾಯಕವೂ ಹೌದು, ಮತ್ತು ಅನೇಕ ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡಿ ದಾರಿ ತಪ್ಪಿ ಹೋದ್ರೆ ಕತ್ತಲೆಯ ಕೊಂಪೆಯಲ್ಲಿ ಮತ್ತೆ ಬಿದ್ದು ಏಳಲಾಗದ ದುಸ್ಥಿತಿ ಬರುವುದೂ ಇದರಿಂದ ಅಸಾಧ್ಯವೇನಲ್ಲ ಅನ್ನುವ ದೃಷ್ಟಿಯಿಂದ ಕೃಷ್ಣ ಮುಂದೆ ಆ ಪುರುಷ ಉತ್ತಮ ಪುರುಷನಾದ ಪರಮಾತ್ಮನ ಚಿಂತನೆಯ ಬಗೆಗೆ ಅನೇಕ ಮಾತುಗಳನ್ನ ಮುಂದೆ ಹೇಳ್ತಾ ಇದ್ದಾರೆ. ನಾಳೆ ಮತ್ತೆ ಅದರ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀಹರಿ ಪ್ರಿಯತಾಂ. ಶ್ರೀಕೃಷ್ಣ ಅರ್ಪಣಮಸ್ತು.